ಮೊದಲಿಗೆ ಸಾಲುಮರದ ತಿಮ್ಮಜ್ಜಿ ಅವರ ಪಾದಾರವಿಂದಕ್ಕೆ ನಮಸ್ಕಾರ. ಅಷ್ಟು ದೂರ ಬಂದಿದ್ದಾರೆ. ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಸಂತೋಷ್ ಅವರು ಎಲ್ಲರೂ ಸೇರಿ ಕೇಳ್ತಿದ್ದಂಗೆ ಕರ್ಕೊಂಡ್ಬಂದು ನಿಮಗೂ ಧನ್ಯವಾದ. ನಮ್ಗೆ ಖುಷಿ ಆಗುತ್ತೆ. ಒಂದು ಹಿರಿಯರಿದ್ದಾಗ ಒಂದು ಘನತೆನೇ ಬೇರೆ ಇದು. ಸೊ ಹಿರಿತನಕ್ಕೆ, ಅವರ ಹಾಡುಗಾರ, ಅವರಲ್ಲಿರೋ ಸಂಗೀತಕ್ಕೆ, ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬ ವಿಶೇಷ ಅನ್ನಿಸ್ತಾ. ಅಜ್ಜಿ ಥ್ಯಾಂಕ್ ಯು, ಧನ್ಯವಾದ. ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ನಿಮಗೆ. ತುಂಬ ಹೃದಯದ ಧನ್ಯವಾದ. ಇವ್ರು ಬಂದಿದ್ದು ಖುಷಿ. ಇನ್ನೊಂದು ಏನಂದರೆ, ನಾವು ಶ್ರೀಯುತ ಅಣ್ಣವರಿಗೆ ಧನ್ಯವಾದ ಹೇಳಲೇಬೇಕು. ಈ ಟೈಟ್ಲಿಗೆ ಕುಲದಲ್ಲಿ ಕೇಳಿ ಯಾವುದು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಸಿನಿಮಾದ ಗೀತೆ, ಅದನ್ನ ಒಂದು ಟೈಟ್ಲಾಗಿ ಇಟ್ಟಾಗಲೇ ಅದಕ್ಕೊಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ. ಅಲ್ಲಿಂದ ನಾನು ನೆನೆಸ್ತಾ ಬಂದರೆ, ಈ ಶುರು ಮಾಡಿ ಒಂದೊಂದು ಕಾಲು ವರ್ಷದ ಮೇಲೆ ಆಯ್ತು ಸಿನಿಮಾ. ಒಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೋತಾನೆ ಹೋಗ್ತಿದ್ದಾರೆ ಅದಕ್ಕೆ. ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನ್ನಿಸ್ತು, ಒಂದು ಗ್ರಾಮೀಣ ಪ್ರತಿಭೆ ಮನುನ ತರಬೇಕು ಅಂತೇಳಿ ಆತ ಸಂತೋಷ್ ಸರ್ನ ಕರ್ಕೊಂಡ್ಬಂದಿದ್ದು ಮೊನ್ನೆ ನಡೆದಂಗಿದೆ. 1.5 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ ನಮಗೆ. ಅಲ್ಲಿಂದ ಹಿಡಿದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತೀನಿ ಅಂದಾಗಲೇ ಅಲ್ಲೊಂದು ಪಾಸಿಟಿವ್ ನೋಟ್ ಇದೆ. ಅವರು ಯಾವುದೇ ರೀತಿಲೂ ಅವ್ರು ಅವನಿಗೆ ದುಡ್ಡು ಹಾಕಬೇಕು ಅಂತನೂ ಇಲ್ಲ. ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು. ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು, ಒಬ್ಬರೇ ನಟರು ಹೂ ಹೊಂದಿತ್ತು. ಎಲ್ಲದನ್ನು ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ, ಅದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಹಿರಿ ಜೀವ ರೊಚ್ಚಿಗೆ ಆ್ಯಕ್ಟ್ ಮಾಡಿದೆ. ಅವ್ರಿಗೆ ಒಂದು ದೀರ್ಘ ನಮನ ಸುಬಣ್ಣ. ಈ ಸಿನಿಮಾನ ಒಂದು ಬೇರೆ ರೀತಿಲೇ ಕ್ಯಾರಿ ಮಾಡಿರೋ ಜೀವ ಸುಬಣ್ಣ. ನಾ ಅವರಿಗೆ ರಿಚರ್ಡ್ಸ್ ಅಂತ ಕರೀತಿದ್ದೆ. ಅವರ ಮಣಿ ಸಿನಿಮಾನ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಒಂದು ಸ್ಫುರದ್ರೂಪಿ ಮುಖ ಅವರು. ಆಮೇಲೆ ಇನ್ನೊಂದು ಕಡೆ ದುನಿಯಾ ವಿಜಿ ತಂದೆ ಪಾತ್ರ ಮಾಡಿದ್ರು. ಅವಾಗ ಒಂದು ಸಾಲು ಬರೆದಿದೆ, ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಸುಬ್ಬಣ್ಣನ ಬಗ್ಗೆ. ಸೊ ಅದೊಂದು ಮಜಾ ಅನ್ನಿಸ್ತು. ಉಮೇಶ್ ಅಣ್ಣ ಪ್ರತಿಯೊಬ್ಬರು, ದುನಿಯಾ ವಿಜಿ ಗೆಳೆಯ ಹೊಸ ಸೇರ್ಪಡೆ, ಮೊನ್ನೆ ಕೂಡ ಪ್ರಮೋಷನಲ್ ಸಿಕ್ಕಿಲ್ಲ ಡ್ರ್ಯಾಗನ್, ಅದೇನು ನಟನೆ, ಅವನ ಅಪಿಯರೆನ್ಸು ಪ್ರತಿಯೊಂದು. ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್. ಅವರು ಸೀನು ಭಾಯ್, ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಹಂಗಾರೆ ಅದೃಷ್ಟವಾಯಿದು, ಅಥವಾ ಒಬ್ಬ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡು ಬರ್ತಾವ ಅನ್ನೋ ಥರ ವರ್ಕೌಟ್ ಆಗಿದೆ ಸಿನಿಮಾ. ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗಳೂರವರು ಅಂತ ಅನ್ಸೋದಿಲ್ಲ, ಅಷ್ಟು ಅಚ್ಚುಕಟ್ಟಾಗುತ್ತೆ ಕ್ಯಾರಿ ಮಾಡಿದೆ. ಅವನ ಗ್ರಾಮೀಣ ಪ್ರತಿಭೆ ಅಂದು ಈಗ ಅವನ್ನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಆಗ್ಬೇಕು, ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದ್ದಾನೆ. ಎಲ್ಲ ಮಾಡಿದ್ದು ರಾಮಣ್ಣ ಮತ್ತೆ ಅವ್ರದ್ದೊಂದು ಪುಟಾಣಿ ತಂಡ. ಸೊ ತುಂಬ ಹೃದಯದ ಧನ್ಯವಾದ ರಾಮಣ್ಣ. ಈ ಟೈಟ್ಲು ಸಿಕ್ಕದಾಗಿದ್ದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತೀನಲ್ಲ, ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಖದರ ಆಡಾಗಿದೆ. ಯಾಕಂದ್ರೆ ಆ ಟೈಟ್ಲನ್ನ ತುಂಬಾ ಎಂಜಾಯ್ ಮಾಡ್ತಿದ್ರಿಂದ, ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು. ರಾಮಣ್ಣ ಆನಂದ್ ಬಂದ್ಯಾರ, ಆನಂದ್ ಇಲ್ಲೆಲ್ಲ ಇರ್ತಾರೆ. ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ದು ಎಷ್ಟು ಇವಾಗಿನ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗೆ ಫೀಲಿಂಗ್ ಆನಂದ್ ನೋಡಿದ್ರೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆ ರೀಡಿಂಗ್ ತಗೊಂಡಾಗಲೇ ಇದು ಏನೋ ಕರೆಕ್ಟ್ ದಿಕ್ಕಿಗೆ ಹೋಯ್ತು. ಇಸ್ಲ ಅವ್ರು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ತಂಡದ ಪ್ರತಿ ಸದಸ್ಯರು 1 ರನ್ ಕೊಟ್ಟಿದ್ದಾರೆ, 2 ರನ್ ಕೊಟ್ಟಿದ್ದಾರೆ, ಯಾರೋ 6 ಹೊಡೆದಿದ್ದಾರೆ, ಯಾರೋ 4 ಹೊಡೆದಿದ್ದಾರೆ, ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನ ಆಡ್ತಾನೆ ನಿಂತಿದ್ದಾರೆ ಅನ್ನೋ ಫೀಲ್ ಆ ಸಿನಿಮಾ ನೋಡ್ತಾ ಇದ್ದಾರೆ. ಹಂಗ ಅನ್ಸ್ಬೇಕು ಒಂದು ಸಿನಿಮಾ. ಇದನ್ನ ಒಡಮೂಡಿಸಿದ್ದಕ್ಕೆ ರಾಮಣ್ಣನ್ಗೆ ನನ್ನ ತುಂಬ ಹೃದಯದ ಧನ್ಯವಾದ. ಅಂತ ಒಬ್ಬ ತಂತ್ರಜ್ಞಾನ ಕೆಲಸ ಮಾಡಿದ್ರು. ಅವರನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು. ಮತ್ತು ಹಗಲು ರಾತ್ರಿ ಇದೇ ಸಿನಿಮಾ ಅಂತಿದ್ದು ನೋಡಿದಾಗ ಅವರು ಲಿರಿಸಿಸ್ಟ್, ಗೀತ ರಚನೆಕಾರರು. ಒಂದ್ಸತಿ ಯೋಚನೆ ಮಾಡಿದೆ, ಇದನ್ನ ಇರೋಬರೋವೆಲ್ಲ ನಾನೇ ಬರೆದ್ಬಿಟ್ರೆ ಒನ್ ಸೈಡೆಡ್ ಆಗ್ಬಿಡುತ್ತೆ, ತಕಡಿ ಎಲ್ಲ ಒಂದೇ ಕಡೆ ಕೂತ್ಕೊಳ್ಳೋದು. ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ. ಅದು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿದೆ. ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ. ಅವರೇ ಬರೀಲಿ ಅಂತ ನಾನು ಒಳಮನ್ಸಿಗೆ ಅನ್ಸೋಕೆ ಶುರು ಆಗ್ಬಿಟ್ಟಿದ್ದೆ.
ಯಾಕಂದರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ. ಅದನ್ನು ಪ್ರಯತ್ನ ಪಟ್ಟರು. ಆಮೇಲೆ ನನಗೊಬ್ಬರು ನಾಯಕಿ ಮಣಿನೂ ಕೊಟ್ಟಿದ್ದಾರೆ, ನಮಸ್ಕಾರ ಯಶಸ್ವಿನಿ ಅವರು. ಹಾಡಲ್ಲಿ ಸಣ್ಣ ಸಣ್ಣ ಟೊಂಕಲ್ಲಿ ನೋಡಿದಾಗ ನಿಮ್ಮ ನೆನಪಾಯ್ತು, ಅಷ್ಟರಲ್ಲಿ ನೀವು ಬಂದ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಆಗ್ಬಿಟ್ಟೆ. ಯಾಕಂದರೆ ರಾಮಣ್ಣ ತುಂಬ ಕನ್ಸ್ಕೊಂಡಿದ್ದಾರೆ, ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತು ಇಲ್ಲಿ ಕಿತ್ತು ಈ ಶಾರ್ಟ್ ಅಲ್ಲೂ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ನಿರ್ದೇಶಕರು ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇರ್ತವೆ, ಇದು ಹಂಗಲ್ಲ ಹಿಂಗೆ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತೆಲ್ಲ ಇರ್ತವೆ. ಅವು ಯಾವ ನಾನು ತಂಟೆಗೆ ಹೋಗಲಿಲ್ಲ, ಏನೋ ಮಾಡ್ತಿದ್ರು ಎರಡು ಒಟ್ಟಾರೆ ಮತ್ತೆ ನನ್ನ ಕಡೆ ತಿರ್ಕೊಂಡ್ಬರ್ತದೆ. ಸೊ ಅದು ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸರೆಂಡರ್ ಆಗಲೇಬೇಕಾಗುತ್ತೆ, ಯಾರಾದರೂ ಸರೆಂಡರ್ ಆಗಲೇಬೇಕಾಗುತ್ತೆ. ಈಗ ಒಂದು ಶ್ರಮವಹಿಸಿ ಮಾಡಿರೋ ಚಿತ್ರ ಇವತ್ತು 3ನೇ ಹಾಡಿನ ಬಿಡುಗಡೆ. ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವರು ಸಾಥ್ ಕೊಟ್ಟಾಗ. ಆ ಸಾರ್ಥಕತೆ ಈ ತಂಡಕ್ಕಿದೆ. ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೇ. ಅವತ್ತು ನಮ್ಮೆಲ್ಲರ ಸಹಕಾರ ಹೀಗೆ ಇರಲಿ, ಹಾಡನ್ನು ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು. ನನ್ನ ಮೇಲೆ ಅಂದರೆ ಈ ನಂಬಿಕೆ ಇತ್ತು, ಯಾಕಂದರೆ ನನಗೂ ಒಂದು ಭಯ ಇತ್ತು, ಈ ಥರ ಕಾಲ್ ಬಂದಾಗ ನನಗೂ ಭಯ ಇತ್ತು. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್, ಹಾಗೆ ಭಟ್ಟ ಸರ್ ಮತ್ತು ನಮ್ಮ ರಾಮನಾರಾಯಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದೇ ಅಂದರೆ ಹೊಸೊಬ್ಬರಿಗೆ ಒಂದು ಯಾರೋ ಒಬ್ಬರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡಬೇಕು. ಅದನ್ನು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲೆ ಅಂತೂ ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಸಾಂಗ್ಗೆ ಕೂಡ ನಮ್ಮಿಬ್ಬರು ಡುವೆಟ್ ಸಾಂಗ್ ಬಂತು ಮೊನ್ನೆ, ಅದನ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇತ್ತು. ಅಂದರೆ ಯಾಕಂದರೆ ನಾವು ಅಣ್ಣವ್ರ ಹಾಡಲ್ಲಿ ಕೇಳಿದ್ವಿ, ಬಟ್ ಇವಾಗ ಮತ್ತೆ ಅದನ್ನು ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು, ಅದು ಅಣ್ಣವ್ರು ಹುಟ್ಟಿದ ದಿವಸನೇ ಬಂದಿದೆ. ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಮನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಕರಿ ಸುಬ್ಬು ಸರ್ ಜೊತೆ ಸಹ ನಮಗೆ ಕಾಂಬಿನೇಷನ್ ಇತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರತಿಯೊಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಅದ್ಭುತವಾಗಿ ಬರಲಿ ಆ್ಯಂಡ್ ನಮ್ಮೆಲ್ಲರಿಗೂ ಸಹ ಆಲ್ ದಿ ಬೆಸ್ಟ್. ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ, ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲಿಗೆ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲು ನಿರ್ಮಾಪಕರು ಬರಬೇಕು, ಅದ್ರ ಜೊತೆ ಅವರು ಗಾಡ್ ಫಾದರ್ ಇರಬೇಕು. ಅದೇ ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ್. ಅವತ್ತಿಂದನೂ ಹೇಳ್ತಿದ್ದೀನಿ, ಅವರಿಬ್ಬರು ಮನ್ಸು ಮಾಡಿ ಜೊತೆಲಿ ಸಪೋರ್ಟಿಗೆ ಯೋಗರಾಜ್ ಭಟ್ರು ಸರ್ ನಿಂತ್ಕೊಳ್ಳಿಲ್ಲ ಅಂದರೆ ಇದು ಸಿನಿಮಾ ಮುಂದುವರಿತಿರಲಿಲ್ಲ. ಇದಾದ ನಂತರ ಇನ್ನೂ ಒಬ್ಬರು ಗುರುಗಳು ಜಿ ಕನ್ನಡದಲ್ಲಿ ನಮ್ಮ ಶರಣಯ್ಯ ಸರ್. ನಿಜವಾಗ್ಲೂ ಅವ್ರನ್ನ ಯಾವತ್ತೂ ನಾವು ಮರೆಯಂಗಿಲ್ಲ ಶರಣಯ್ಯ ಸರ್ನ. ಅವರು ನಮ್ಮ ಗಡ್ಡ ಸತೀಶ್ ಸರ್ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿದರು. ಇದಾದ ನಂತರ ಒಬ್ಬರು ಹೀರೋ ಹಿಂಗೆ ಇರಬೇಕು, ಹಿಂಗೆ ಯಾಕೆ ತೆಗೆಸ್ಬೇಕು, ಮನು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ತುಂಬ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಾವೇನು ಕಾಮಿಡಿ ಕಿರಡಿಯಲ್ಲಿ ಆ್ಯಕ್ಟ್ ಮಾಡಿದ್ದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ್ ಸರ್. ಹಗಲು ರಾತ್ರಿ ಅವ್ರ ಕೆಲಸನ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಯಾವುದೋ ಒಂದು ಚಿಕ್ಕದಾಗಿ ಯಾವುದೋ ಒಂದು 20 ಸೆಕೆಂಡು 50 ಸೆಕೆಂಡು 1.5 ನಿಮಿಷ ವೀಡಿಯೋ ಮಾಡಿದ್ರೆ ನಾವು ಬೇಕಾಗಲ್ಲ ಕೆಲವು ಕಡೆ. ಅಂಥದ್ರಲ್ಲಿ ಪಾಪ ನಮ್ಮ ರಾಮ್ ಸರ್ ಎಷ್ಟು ಒಂದು 6-7 ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು 500 ಸಾಂಗ್ ಬಂದು ಒಂದು 50 ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ಥರ ಯಾವಾಗಲೂ ಸುಮ್ಮನೆ ಲೈಟಾಗಿ ತಲೆ ಕೆರ್ಕೊಂಡು ಇಲ್ಲ ಬರುವೆ ಇಲ್ಲ ಬರುವೆ ಈ ಥರ ಮಗು ಥರ ಕ್ಯಾರಿ ಮಾಡ್ಕೊಂಡು ಬಂದವರು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಷ್ಟೋ ಸತಿ ಊರಲ್ಲಿ ಕ್ಲೀನ್ ರೂಟ್ ಆಗ್ತಿದ್ದೆ ಅಲ್ಲಿ ಅಂತ ಓಡಾಡ್ತಾ ಇದ್ದೆ. ಎಲ್ಲಿದ್ದೀರಾ ಸರ್ ಅಂದರೆ 2 ಗಂಟೆ ಆದರೂ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಲಿರಿಕಲ್ ವಿಡಿಯೋನು ಅಷ್ಟೇ 2-3 ದಿವಸದಿಂದ ಮಿನಿಮಮ್ ಒಂದು 3-4 ಗಂಟೆ ಗಂಟೆನೂ ಮನೆಗೆ ಇಲ್ಲ, ಅಲ್ಲೇ ಕೂತಿದ್ದಾರೆ. ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾ ಉದ್ದೀನ್ ಸರ್ ಅವರು ಬಂದಿಲ್ಲ. ಅವರು ತುಂಬ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕುತ್ಕೊಂಡಾಗ ಒಂದು ಒಳ್ಳೆ ಕತೆ ಹುಡ್ತು, ಮನುಗಿದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರ್ಗೆಲ್ಲ ಹೇಳಿದ್ಮೇಲೆ ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಹುಡ್ತು. ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಗುಡ್ಡೆಮನೆಯವರು ತುಂಬ ಚೆನ್ನಾಗಿ ಕ್ಯೂಟಾಗಿ ತರಲೆ ಥರ ಸಖತ್ತಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತ್ತಾಗಿ ಮಿಂಗಲ್ ಆಗಿದ್ದಾರೆ.
ಎಲ್ಲೂ ಕೂಡ ಬೇಜಾರು ಮಾಡಿಸಿಲ್ಲ. ನನಗೆ ಹೇಳೋರು ಏನಾರ ಬೇರೆ ಬೇರೆ ಚಿಕ್ಕ ಪುಟ್ಟದೇನೋ ಲವ್ ಸೀನ್ ಇತ್ತು ಅಂದರೆ ಯಾಕೆ ಭಯನ ಅಂತ ನನಗೆ ಕೇಳ್ತಿದ್ರು. ರೀ ನಾವು ಹಳ್ಳಿ ಹುಡುಗರು ಯಾಕ್ರಿ ಭಯ ಪಡೋದು ನಾವು ಅಂತ ತುಂಬ ಚೆನ್ನಾಗಿ ಕಾಲು ಎಳ್ಕೊಂಡು ತುಂಬ ಎಲ್ಲೂ ಬೇಜಾರಾಗದಂಗೆ ಮಾಡಿದ್ವಿ. ಈಗ ನಿನ್ನೆವರೆಗೂ ಒಂದು ಸ್ವಲ್ಪ ಎಲ್ಲೋ ಆಟ ಆಡ್ಕೊಂಡಿದ್ದೆ. ಈಗ ಒಂಥರ ಹೆಂಗೆ ಅಂದರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಹೆದರಿಕಾಗುತ್ತಲ್ಲ, ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟು ಈಗ ಬೆಳಗ್ಗೆ 5 ಗಂಟೆಗೆ ಎದ್ದು ಕೂತ್ಕೊತೀನಿ, ಯಾಕೆ ಅಂತ ನನಗೂ ಗೊತ್ತಾಯ್ತಲ್ಲ. ಹಂಗಾಗಿ ಈಗ ಪ್ರಮೋಷನ್ ತಲೆಗೆ ಬರೋದೇ ಒಂದೇ ಪ್ರಮೋಷನ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಇನ್ವಿಟೇಷನ್ ಕೊಡಲಿಲ್ಲ ಅಂದ್ರೆ ಯಾರೂ ಬರೋಲ್ಲ. ಅದು ಇನ್ವಿಟೇಷನ್ ಕೊಡಬೇಕು ಅಂದರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ತಲುಪಿಸ್ಬೋದು. ಇಲ್ಲ ನಾವು ಸುಮ್ಮನೆ ಯಾರು ಹೇಳಿದ ಮದುವೆ 4 ಜನ ಬರ್ತಾರೆ, ಇಡೀ ಕರ್ನಾಟಕಕ್ಕೆ ಸಾರಿದ್ರೆ ಇಡೀ ಒಂದು 5-6 ಚೌಟ್ರಿ ಆದರೂ ಸಾರಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ, ಪ್ರಮೋಷನ್ಗೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಂ ಶ್ರೀ ಪಿತೃದೇವೋ ಭವ, ಓಂ ಶ್ರೀ ವೃಕ್ಷದೇವೋ ಭವ. ಅವರಿವರೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ಬಹುಮುಖ್ಯವಾಗಿ ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಭಾರತ ದೇಶದ ಪ್ರತಿಯೊಬ್ಬ ಮನೆಯ ಅಜ್ಜಿ ಸಾಲುಮರದ ತಿಮ್ಮಕ್ಕ. ಹಾಗಾಗಿ ಯಾರೇ ಕಾರ್ಯಕ್ರಮ ಕರೆದ್ರು ಹೋಗ್ಬೇಕು, ಅವ್ರ ಮನೆ ಕಾರ್ಯಕ್ರಮ ಅಲ್ವಾ. ಮಡನೂರು ಮನು ಅವರು ಬಹಳ ದಿನದಿಂದ ಅವ್ರ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಕರೀತಾ ಇದ್ರು. ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಹೋಗೋದು. ಅವ್ರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ನಾನು ಕರ್ಕೊಂಡು ಹೋಗೋದಿಲ್ಲ, ಇನ್ಫೆಕ್ಷನ್ ಮತ್ತೊಂದು ಅಂತ. ಅವ್ರ ಏಜ್ ತಮಗೆ ಗೊತ್ತಿದೆ ಅನ್ಕೊಂತೀನಿ. ಎಷ್ಟು ಹೇಳಿ? ವಯಸ್ಸು ಹೇಳ್ಬೇಡ ಅಂತ ಐತೆ, ಬೇಡ ಸುಮ್ಮನೆ ಇರೋದು. 114 ವರ್ಷದ ಹಿರಿಜೀವ ಇವತ್ತು ಭಾಗಿಯಾಗಿದ್ದಾರೆ. ಕುಲದಲ್ಲಿ ಯಾವುದು ಕೇಳಿಲ್ಲ ಅಲ್ವಾ. ಬಹುತೇಕ ಈ ದೇಶದಲ್ಲಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರಲಿಲ್ಲ. ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾರಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿರ್ತೇವೇನೋ ಇತಿಹಾಸವನ್ನು ನೋಡಿದಾಗ. ಬಾಬಾ ಸಾಹೇಬರು ಸಂವಿಧಾನ ಬರ್ಕೊಟ್ಟು ಕಾನೂನು ಇಷ್ಟು ಪ್ರಬಲವಾಗಿದ್ರು ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಚಿತ್ರತಂಡ ಕುಲದಲ್ಲಿ ಕೀಡೆ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಟೈಟಲ್ ತಗೊಂಡು ಮಾಡಿದೆ. ತುಂಬ ಸಂತೋಷ. ಯಾಕೆ ಅಂದರೆ ಸಮಾಜದಲ್ಲಿ ಈ ಜಾತಿ ಪದ್ಧತಿ ಹೋಗ್ಬೇಕು, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆ ಬರಬೇಕು. ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ ಯೋಗರಾಜ್ ಭಟ್ರು ಅವ್ರನ್ನ ನಾನು ಬರೀ ಸಿನಿಮಾದಲ್ಲೇ ನೋಡಿದ್ದೆ, ಬಹುತೇಕ ನೇರವಾಗಿ ಭೇಟಿ ಆಗಿಲ್ಲ ಅನ್ಕೊಂತೀನಿ. ಇವತ್ತು ಭೇಟಿ ಆಯಿತು, ಭಾಳ ಖುಷಿ ಆಗುತ್ತೆ. ನನ್ನ ಪುಟದಲ್ಲಿ ಬರ್ಕೋಬೋದು. ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ, ನನಗೆ ಚೇರ್ ಹಾಕಿಲ್ಲ ಅಂತ. ಅದು ಯಾವುದೇ ಥರ ಸಣ್ಣ ಕಾರ್ಯಕ್ರಮ ಇರ್ಬೋದು, CM ಕಾರ್ಯಕ್ರಮ ಇರ್ಬೋದು, PM ಇರ್ಬೋದು, ಇಲ್ಲ ಒಂದು ಗಲ್ಲಿ ಕಾರ್ಯಕ್ರಮ ಇರ್ಬೋದು, ಒಂದು ಚೇರಿಗೋಸ್ಕರ ಬಡ್ದಾಡೋರು ನೋಡಿದ್ದೀವಿ. ಅವ್ರಿಗಿಂತ ಚಿಕ್ಕವ್ರನ್ನ ಕೂರಿಸಿ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು ನೋಡಿ. ಇದು ಬಹಳ ದೊಡ್ಡ. ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವಾದರೂ ಸಹ ಭಾವಿಸಿದ್ದೇವೆ. ಸಾಲುಮರದ ತಿಮ್ಮಕ್ಕ ಅವರು ಈ ಸಂದರ್ಭದಲ್ಲಿ ಬಂದು ನಮ್ಮೆಲ್ಲರಿಗೂ ಕೂಡ ಹಾರೈಸಿದ್ದಾರೆ, ಸಿನಿಮಾ ಚೆನ್ನಾಗಾಗಲಿ, ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಲಿ. ಎಲ್ಲರೂ ಕೂಡ ಅಜ್ಜಿ ಥರ ಒಂದು ಕ್ಲಾಸ್ ಹೋಗಿ ಓದಿಲ್ಲ, ಅವ್ರು ಹುಟ್ಟಿದ್ದು ಒಂದು ಹುಲ್ಲು ಗುಡಿಸ್ಲಲ್ಲಿ. ಅವ್ರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾ ಇದ್ರು. 10ನೇ ವಯಸ್ಸಲ್ಲಿ ತಿಮ್ಮಕ್ಕ ಅವರು ಕೂಡ ಒಬ್ರು ಮನೇಲಿ ಜೀತ ಮಾಡ್ತಾ ಇದ್ರು. 20 ಮದುವೆಯಾಗಿ ಬಂದಾಗ ಅವ್ರ ಗಂಡ ಕೂಡ ಒಂದು ವಾರದ ಮೊದಲು ಜೀತದಿಂದ ಬಿಡಿಸ್ಕೊ ಬಂದಿದ್ರು ಅವ್ರ ಗಂಡನ್ನ. ಅಂತಹ ಬಡತನದ ಬದುಕಲ್ಲಿ ಮದುವೆಯಾಗಿ 25 ವರ್ಷ ಆದರೂ ಮಕ್ಕಳಾಗೋದಿಲ್ಲ. ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ. ಅವರು ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಗಂಡನ್ಗೆ ಇನ್ನೊಂದು ಮದುವೆ ಮಾಡಕ್ ನೋಡ್ತಾರೆ, ಹೆಣ್ಣು ಯಾರು ಕೊಡೋದಿಲ್ಲ.
ದತ್ತು ಕೇಳ್ತಾರೆ, ನಿಮಗೆ ತಿನ್ನಕ್ ಗತಿಲ್ಲ, ನಮ್ಮ ಮಕ್ಕಳು ಕೊಟ್ಟು ಏನ್ ನೋಡ್ಲಿ ಅಂತಾರೆ. ತುಂಬಾ ನೊಂದಂತಹ ತಿಮ್ಮಕ್ಕ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಮರನೇ ನನ್ನ ಮಕ್ಕಳು ಅಂತ. ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ. ಮರನೇ ಮಕ್ಕಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತು ಈಕೆ ಬಗ್ಗೆ ಮಾತಾಡೋದು ತರ, ತಿರುಗಿ ನೋಡೋ ತರ ಸಾಧನೆ ಮಾಡದಂತಹ ತಾಯಿ. ಇನ್ನು 100 ವರ್ಷ ಅಲ್ಲ, 1000 ವರ್ಷ ಹೋದ್ರೂ ಕೂಡ ತಿಮ್ಮಕ್ಕನ ಹೆಸರು ಇರ್ತದೆ. ಆ ತರ ನಾವೆಲ್ಲರೂ ಕೂಡ ಬಾಳ್ಬೇಕು, ಬದುಕಬೇಕು. ಏನೋ ಹೆಸರಿನಿಂದೆ, ಏನೋ ಹಣದಿಂದೆ, ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದು 4 ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ, ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ, ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನು ದೇವರು ಅಂತ ಪೂಜಿಸಿದ್ರು, ಆದ್ರೆ ಎಲ್ಲ ಹಾಳಾಗೋಗಿದೆ. ಬೇರೆ ದೇಶದವ್ರ ಕೈಯಲ್ಲಿ ಏಳಿಸ್ಕೊಳೋದು ಬೇಡ, ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕರೆಸಿ ಅಜ್ಜಿಯನ್ನ ಕರೆಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂಥ ಮನು ಅವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಮುಂದೆ ಇನ್ನೂ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳೀಲಿ ಅಂತ ಹೇಳ್ತಾ, ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ, ಒಂದು ಸಾಂಗಲ್ ಬರೋದು ಎತ್ತಿನ ಗಾಡಿ ಓಡಿಸೋಂಥದ್ದು. ಬಹಳ ಹುಮ್ಮಸ್ಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದ್ದಾರೆ. ತುಂಬಾ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ, ಒಳ್ಳೇದಾಗ್ಲಿ. ಇವ್ರ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ, ಅವ್ರ ಸೀರಿಯಲ್ ಅಜ್ಜಿ ತುಂಬಾ ನೋಡ್ತಾ ಇದ್ರು, ಎಂತ ಪುಟ್ಟಗೌರಿ ಮದ್ವೆ ಅಂತ ಬರೋದು. ಸೀರಿಯಲ್ ಇಂದ ನನಗೆ ನೆಮ್ಮದಿನೇ ಹಾಳಾಗಿತ್ತು. ಯಾಕೆಂದ್ರೆ ಅಜ್ಜಿ ನೋಡೋ ತನಕನೂ ನನಗೆ ಬಿಡ್ತಾ ಇರ್ಲಿಲ್ಲ. ಅವ್ರ ಒಳ್ಳದಲ್ಲೇ ನನಗ್ ಬೇರೆ ಅಳಿಸೋರು, ನೋಡಲ್ಲಿ ಅಂತೇಳಿ. ನೋಡಿ ಇವರು ಮತ್ತೆ ಈಗ ರಾಮಾಚಾರಿ ಸೀರಿಯಲ್ನು ಅಜ್ಜಿ ನೋಡ್ತಾವ್ರೆ, ಅವರು ಕೂಡ ಬಂದವ್ರೆ. ಅಜ್ಜಿ ಈಗಲೂ ಕೂಡ ಡೈಲಿ ಬೆಳಗ್ಗೆ 6 ಗಂಟೆಗೆ ಎದ್ರೆ ರಾತ್ರಿ ಮಲಗದೆ 10 ಗಂಟೆಗೆ ತುಂಬಾ ಟಿವಿ ಎಲ್ಲ ನೋಡ್ತಾರೆ. ಅವೆರಡು ಸೀರಿಯಲ್, ಅದ್ರಲ್ಲೂ ಪುಟ್ಟಗೌರಿ ಮದ್ವೆ ಅಂತೂ ಬಹಳ ಟಾರ್ಚರ್ ಕೊಟ್ಟಂತ ಸೀರಿಯಲ್. ಈ ದಿವಸ ಪುರದಲ್ಲಿ ಕೀಳಿ ಯಾವುದು ಇದು ಹಾಡುಗಳನ್ನು ನೋಡಿದ್ರಿ. ಆ ಹಾಡು ಒಂದು ಸಾಹಿತ್ಯನೇ ಹೇಳುತ್ತೆ. ಆ ಕೀಳು ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ, ಎಲ್ಲ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಸ್ಪೃಶ್ಯ ಅಸ್ಪೃಶ್ಯ ಅನ್ನೋ ಈ ಜನ ಅದು ನೋಡಿ ಎಷ್ಟು ವರ್ಷ ಆಯಿತು ನೋಡಿ. ಆ ಮೇಲು ಕೀಳು ಅನ್ನೋದು ಇನ್ನೂ ಹೋಗೇ ಇಲ್ಲ. ಇನ್ನು ಜಾತಿ ಜಗಳ ಹೋಗೇ ಇಲ್ಲ ಇನ್ನು. ಯಾಕೆ ನನಗನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ. ಒಂದ್ಸತಿ ನನಗೆ ಶೂಟಿಂಗ್ ನಡೀತಿತ್ತು ರೋಡ್ ಪಕ್ಕದಲ್ಲಿದೆ. ಅಲ್ಲಿ ಬೋರ್ಲಿ ಒಬ್ಬರು ಕ್ಲೀನ್ ಮಾಡ್ತಾ ಇದ್ರು, ಪೌರ ವ್ಯಕ್ತಿ. ಸರಿ, ಆಮೇಲೆ ನಾನು ಹೊರಗೆ ಬಂದ ತಕ್ಷಣ ನಮಸ್ಕಾರ ಅಣ್ಣ ಅಂತ ಅಂದ್ಬಿಟ್ಟು ಕೈ ಕೊಡಕ್ಕೆ ಹೋಗಿದ್ದೆ. ಕೈ ಕೊಡ ಯಾಕಂದ್ರೆ ಎಲ್ಲ ಬಿಡಿ, ಎಲ್ಲ ಕೊಳೆ ಆಗಿದೆ, ನಿನ್ನ ಮನಸ್ಸು ಚೆನ್ನಾಗಿದೆ, ನಿನ್ನ ಮನಸ್ಸು ಸ್ವಚ್ಛ ಆಗಿದೆ, ಕೈ ಕೊಡಕ್ಕೆ ಪರವಾಗಿಲ್ಲ. ಅಂದ್ರೆ ಅವರ ಪ್ರೀತಿ ಇದೆಯಲ್ಲ, ಅದು ಅಲ್ಲೇ ದೇವರಿದ್ದಾನೆ, ಇಲ್ಲ ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡು ಹೊರಟಾಗುತ್ತೆ, ರೂಪಾಯಿ ಆಗುತ್ತೆ. ಅದು ಮನಸ್ಸು ಅಂಟಿಸ್ಕೋಬಾರ್ದು. ಆ ಮನಸ್ಸಲ್ಲಿ ಅಂಟ್ಕೊಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ. ಇವತ್ತು ನೀವು ನೋಡಿದ್ರಿ, ಟಿವಿ ನೋಡ್ತೀರಿ, ಪತ್ರಿಕೆ ನೋಡ್ತೀರಿ, ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವ್ರೆ ನಾವು ಕಾಣ್ತಾ ಇದ್ದಾರೆ, ನಮಗೆ ಅವರೇ ಕಾಣ್ತಾ ಇದ್ದಾರೆ. ನಮ್ಗೆ ಅನ್ಸತ್ತೆ ಅಂದ್ರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರು, ನಾನಷ್ಟೇ ಅಲ್ಲ, ಕೆಲವ್ರು ಅನ್ಸುತ್ತೆ ಯಾಕೆ ಬೇಕು ಇದು, ಬೇಕು ಯಾವ ಜಾತಿಯ ಇದು. ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ. ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೀನಿ. ಮುಸಲ್ಮಾನ್ ಜೊತೆ, ಮತ್ತೆ ಹಿಂದುಳಿದವ್ರ ಜೊತೆ, ಮುಂದುಳಿದವ್ರ ಜೊತೆ, ಹಿಂದೂ ಮುಂದೆ ಎಲ್ಲರ ಜೊತೆನೂ ನಾನು ಬೆಳೆದಿದ್ದೀನಿ. ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು, ಎಲ್ಲರ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ ನಾನು. ನನಗೆ ಯಾವ ಭಾವನೆ ಇಲ್ಲ ನನಗೆ. ಯಾಕೆ ಅಂತಂದರೆ ಅನ್ನ ಯಾವ ಜಾತಿ, ನೀರು ಯಾವ ಜಾತಿ, ಪಶ್ಚಿಮಪದು ಯಾವ ಜಾತಿ ಯಾವುದು ಮನುಷ್ಯನು ನಾವು ಮಾಡ್ಕೊಂಡಿದ್ದಷ್ಟೇ. ಅದನ್ನ ನಮ್ಮನ್ನ ಹಾಳು ಮಾಡ್ತಾ ಇದ್ವಿ. ನಾವು ಮಾಡ್ಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ. ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಂಡ್ರೆ ಯಾಕೆಂದ್ರೆ ನಿಮಗೆ ಈ ಚಿತ್ರದಲ್ಲೇ ಗೊತ್ತಾಗುತ್ತೆ. ಆ ಹಾಡಲ್ಲಿ ಒಂದು ಅದರಲ್ಲೂ ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರದ್ದು ಒಂದು ಕಾಂಬಿನೇಷನ್ನು ಆ ಮಜು ಚಿತ್ರ ಮುಂಗಾರ ಬಡಿಗಳಲ್ಲಿ ಇದೆ. ಅವರ ಸಂಗೀತ ಬಿಡಿ, ಅವರು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪ್ಪ ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರ ಮ್ಯೂಸಿಕ್ ಹೋಗ್ತಾ ಇರುತ್ತೆ.
ಇವರ ಸಾಹಿತ್ಯ, ಅವರ ಮ್ಯೂಸಿಕ್, ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಹೌದೌದು. ಮತ್ತೆ ಭಟ್ರ ಜೊತೆ ನಾನು ಇದೇ ಮೊದಲನೇ ಸಲ ನಾನು ಪಾತ್ರ ಮಾಡ್ತಾ ಇದ್ದೆ. ಅಂದ್ರೆ ಅವರ ನಿರ್ದೇಶನದಲ್ಲಿ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ, ಒಂದು ಒಳ್ಳೆ ಪಾತ್ರ ಕೊಟ್ಟರು. ಸರಿ, ಅವ್ರು ನನಗೆ ಫೋನ್ ಮಾಡಿದ್ರು, ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ, ಮಾಡ್ತೀರಾ? ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಇರುತ್ತೆ, ಕಲಾವಿದ ಅಷ್ಟೇ, ಅವ್ರು ದೊಡ್ಡವನಾಗಿ ಚಿಕ್ಕವನ್ನ ಮಾಡಲೇಬೇಕದು. ಮಾಡ್ತೀವಿ ಸರ್ ನಾವು, ಯಾಕಂದ್ರೆ ನಾವು ಒಂದು ಚಿಕ್ಕ ಪಾತ್ರ, ಈಗ ಕೆಲವರು ಇರ್ತಾರೆ ಪಾಪ, ಅವ್ರು ಅದಕ್ಕೋಸ್ಕರ ಅವ್ರು ನನ್ಗೆ ಕೇಳೋದು, ನಮ್ಗೆ ಆ ಪಾತ್ರ ಮಾಡ್ತೀವಿ, ಬೇಕು ಇರಬೇಕು, ಇಂಥ ಕ್ಯಾರೆಕ್ಟರ್ ಹೆಂಗೆ ಹೋಗುತ್ತೆ ಮಾಡ್ತಾರೆ. ನಮ್ಗೆ ಏನೂ ಇಲ್ಲ, ನಮಗೆ ಯಾರ ಪಾತ್ರ, ನಾವು ನಿರ್ದೇಶಕರ ಕೈ ಕೂಸುದು, ನಾವು ಕೈ ಕೂಸು, ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಕೇಳ್ತೀವಿ. ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು, ಮಾಡ್ತೀನಿ ಅಂದಂತೆ ಅದ್ರ ಒಳ್ಳೆ ಪಾತ್ರ ಕೊಟ್ಟರು. ಆ ಡ್ರಾಮಾ ನೋಡಿ, ನಾನು ಡ್ರಾಮಾದಿಂದಲೇ ಬಂದು ಒಂದು ಸಿನಿಮಾ ಆಗಿರುತ್ತೆ, ಆ ಡ್ರಾಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ನನಗೆ ಬಹಳ ಖುಷಿ ಆಯಿತು. ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು, ನನಗೆ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ರಾಮನಾರಾಯಣ್ ಅಂತೂ ಅವರ ಅಂದರೆ ಅವರು ಒಂಥರ ಕೂದಿ ಮುಚ್ಚಿದ ಕಂಡ ಇದ್ದಾರೆ. ಅವರು ಅನೇಕ ಪ್ರತಿಭೆ ಇದೆ, ಸಾಹಿತ್ಯದ ಪ್ರತಿಭೆ ಇದೆ, ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ, ಆದ್ರೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ, ಎಲ್ಲೂ ಕೂಗಾಡಲ್ಲ, ಏನು ಮಾಡಲ್ಲ ಅಂತ ನಗ್ತಾ ಇರ್ತಾರೆ. ನನಗೆ ಇವರ ಚಿತ್ರದಲ್ಲಿ ಕೆಲವೊಂದು ಶಾರ್ಟ್ಸ್ಗಳನ್ನು ನೋಡಿದಾಗ, ಮತ್ತೆ ಇವರು ಮೊದಲ ಚಿತ್ರಗಳನ್ನು ಪಾತ್ರ ಮಾಡಿದ್ರು, ಆ ಚಿತ್ರಗಳನ್ನು ನೋಡಿದಾಗ ಅವರ ಚಿಂತನೆಗಳು, ಆಲೋಚನೆಗಳೆಲ್ಲ ನನಗೆ ಕನಗಾರ್ ಪುಟ್ಟಣ್ಣ ನೆನಪಾಗ್ತದೆ. ಕನಗಾರ್ ಪುಟ್ಟಣ್ಣ ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನ್ ಬೇಕು, ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ, ಪುಟ್ಟಣ್ಣ ಶಾರ್ಟ್ಸ್ ಇರ್ತದೆ, ಹಂಗೆ ಶಾರ್ಟ್ಸ್ ಹಿಡಿದಿದ್ರು. ಸ್ಕ್ರಿಪ್ಟ್ ಸಹಿತ ಇರ್ತಿರಲಿಲ್ಲ, ಹೀಗಾಗಬೇಕು ಅಂದ್ರೆ ಅವರು ಆ ಚಿಂತನೆಗಳು ಇಟ್ಕೊಂಡು ನನಗೆ ನೆನಪಾಯ್ತು. ನನಗೆ ಇವತ್ತು ಆ ಶಾರ್ಟ್ಸ್ಗಳೆಲ್ಲ ನೋಡಿದಾಗ ನಮಗೆ ನಮ್ಮ ರಾಮನಾರಾಯಣ ಜ್ಞಾಪಕ ಆಯ್ತು. ರಾಮನಾರಾಯಣ ಅವರ ಪುಟ್ಟಣ್ಣವ್ರನ್ನ ಸ್ವಲ್ಪ ಅಲ್ಲೇ ಬಂದ್ಬಿಟ್ರಲ್ಲಪ್ಪ, ಅವರ ಶಾಲೆಗೆ ಬಂದ್ಬಿಟ್ರಲ್ಲಪ್ಪ, ನನಗೆ ಹೆಮ್ಮೆ ಆಯಿತು. ಇಂತಹ ಪುಟ್ಟಣ್ಣನವ್ರು ಬೆಳಿಬೇಕು, ಇಂಥ ನಿರ್ದೇಶಕರು ಬೆಳಿಬೇಕು. ಅದಲ್ಲದೆ ನಾನು ಇಲ್ಲಿ ತನಕ ಸುಮಾರು ಒಂದು 900 ಮೇಲಾಗಿದೆ, ಸಾವಿರಾರು ನಾಟಕ ಆಗಿದೆ, ಸಾವಿರಾರು ಸೀರಿಯಲ್ ಆಗಿದೆ. ಯಾಕಂದ್ರೆ 76 ವರ್ಷ ಆಯ್ತು ನಾನು ಬಣ್ಣಾಚಕ್ ಶುರು ಮಾಡಿ. ಅವತ್ತಿಂದ ಇವತ್ತೊಂದು ಕಾಯಕ ನಮಗೇನು ಗೊತ್ತಿಲ್ಲ, ನಾವು ಸ್ಕೂಲ್ಗೆ ಹೋಗಿಲ್ಲ, ಹುಡುಕಿದ್ದಾಗಲೇ ಶುರುವಾಯಿತು ಉಪವಾಸ, ವನವಾಸ, ನಾಟಕ, ಮಿಸ್ ಸವಾಸ. ಹಾಗೆ ಬಂದ್ಬಿಟ್ವಿ ನಾವು. ಅಂದ್ರೆ ನಮ್ಮನ್ನ ನಾವು ಆಗಿನ ಇವತ್ತು ನಾವು ನೆನೆಸ್ಕೊತೀವಿ. ನಾವು ಆಗಿನ ರಂಗಭೂಮಿಯವರು, ಗುಬ್ಬಿ ವೀರಣ್ಣವರಾಗಿರ್ಬೋದು, ಹಿರಣ್ಯನವರಾಗಿರ್ಬೋದು, ಮಹದೇಸ್ವಾಮಿಗಳಾಗಿರ್ಬೋದು, ಎಷ್ಟು ದೊಡ್ಡವರು, ಅವರೆಲ್ಲ ನಮ್ಮನ್ನ ಒಂದು ಶಿಷ್ಟ ಬೆಳೆಸಿದ್ರು. ನಮ್ಮನ್ನ ಅವರು ಹಾಕಿಕೊಟ್ಟ ಹಾದಿ ಜೊತೆ ಹಿರಿಯ ಕಲಾವಿದರು, ಅವರೆಲ್ಲ ನಮ್ಮನ್ನ ಜೊತೆಯಲ್ಲಿ ಇದ್ದಿದ್ದರಿಂದ, ಅವ್ರ ಜೊತೆಯಲ್ಲಿ ಇದ್ದಿದ್ದರಿಂದ ಅವ್ರು ನಮಗೆ ಹಾಕಿಕೊಟ್ಟ ಪಾಠ ಇದೆಯಲ್ಲ, ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಿ ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಒಂದು ನಮ್ಮ ರಾಮನಾರಾಯಣ ಅವರು, ಯಾಕೆಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಪಾತ್ರ, ಆದ್ರೆ ಉಮೇಶ್ ಅವ್ರ ಕೈ, ಒಂದು ಹಿರಿಯರ ಕೈ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಅಭಿಮಾನವಿಟ್ಟು ಪಾತ್ರ ಮಾಡಿಸಿದ್ರಲ್ಲ, ಅದು ಅವರ ದೊಡ್ಡ ಗುಣ. ಭಗವಂತ ನನಗೆ ಅವರ ಪ್ರತಿಭೆಗೆ, ಅವರ ಶ್ರಮಕ್ಕೆ, ಅವರಿಗೆ ಅಷ್ಟೇ ಅಲ್ಲ, ನಮ್ಮ ನಿರ್ಮಾಪಕರು ಅವರು ಸಹಿತ ಅವತರ ಮಗುವಿನ ಮನಸ್ಸು ಸಹಿತ ಮಗುವಿನ ಮನಸ್ಸು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಮಗೆ ಬೇರೆಯವ್ರ ಬಗ್ಗೆ ಹೇಗೆ ಗೊತ್ತಿಲ್ಲ, ನಮ್ಮ ಕಲಾವಿದರ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದರಿಂದ ಅದು ಬೇರೆ ಅಜ್ಜಿಯವ್ರು ಬೇರೆ ಎಷ್ಟು ಮಾತಾಡಿದ್ದಾರೆ ಪಾಪ, ಆ ಅರ್ಥ ಮಾಡ್ಕೊಬೋದಿಲ್ಲ. ಯಾಕೆಂದ್ರೆ ಅವ್ರ ನೋವು ಅವ್ರಿಗೆ, ನಮ್ಮ ಅದೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಲ್ಲಿಗೆ ನಮಗೆ ಒಬ್ಬ ಹಿರಿಯ ನಟನಾಗಿ ನನಗೆ ಕೊಟ್ಟಾಗ ನಾನು ನನ್ನ ಕರ್ತವ್ಯ, ನನ್ನ ಕೃತಜ್ಞತೆ ಸಲ್ಲಿಸೋದು. ಯಾಕೆಂದ್ರೆ ಇವತ್ತೆಲ್ಲ ನಿರ್ಮಾಪಕರು, ನಿರ್ದೇಶಕರವನ್ನ ಅನ್ನ ಹಾಕಿ, ಇವತ್ತು ಬೆಳಗ್ಗೆ ಯಾವತ್ತು ಸ್ಟೇಜ್ದಾಗ ಅನ್ನದಾತೋಳು ಸುಖಿ ಭವ, ಜನ್ಮ ಕೊಟ್ಟೋಳು ಸುಖಿ ಭವ, ವಿದ್ಯಾ ಕೊಟ್ಟೋಳು ಸುಖಿ ಭವ ಅಂತ ನಾವು ಹೇಳ್ತೀವಿ. ಅದೇ ತರ ಇಲ್ಲಿವರೆಗೂ ನನ್ನ ಅನ್ನ ಹಾಕಿ ಸಾಕು ಬೆಳೆಸಿದ್ದಾರೆ ನಮ್ಮ ಚಿತ್ರರಂಗ, ರಂಗಭೂಮಿ. ಅವರಿಗೆ ಧನ್ಯವಾದಗಳು. ಮತ್ತೆ ಈ ಚಿತ್ರ
ಹೌದೌದು ಹೇಳ್ತಾ ಇದ್ದಾರೆ. ಸಾಕು ಅಂತ ಒಬ್ಬರೇ ನೋಡಿ. ಮೋಹನ್ ಅಂತ ಒಬ್ಬ ಪ್ರೊಡಕ್ಷನ್ ಆಗಿದ್ದ. ಬಹುಶಃ ಅವನು ಅವಾಗವಾಗ ಹೇಳಿಸ್ಕೊಳ್ತಾ ಇದ್ದ. ಹೇಳಿ ಭಾಳ ಚೆನ್ನಾಗಿ ನನಗೆ ಬಂದುತ್ತೇನೆ. ಮೋಹನ ಆ ಡೈಲಾಗ್ ಹೇಳುವಂಥದ್ದು ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದಿತ್ತು ಅದು ನನಗೆ ಅನ್ವಯಿಸುತ್ತೆ ಅಂತ ನಾನು ಭಾವಿಸ್ತೀನಿ. ವಿಮಲ್ ಬಟ್ಟೆ ಹಾಕ್ಕೊಂಡು ಇಲ್ಲಿ ನಂದಲ್ಲ ಆತ ಹೇಳ್ತಾರೆ ಮೋಹನ ಇಲ್ಲ ಇದೆ. ವಿಮಲ್ ಬಟ್ಟೆ ಹಾಕ್ಕೊಂಡು ಕಲರ್ಫುಲ್ಲಾಗಿ ಬೆರೀಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಆದರೆ ಕೈ ಗಂಟಿತ್ತು ಕೊನೆಗೆ ಆ ರೀತಿ ಅಭಿಮಾನ ನಾನು ಅಂಟಿಸ್ಕೊಂಡಿದ್ದೆ ಸಿನಿಮಾ ಇಂಡಸ್ಟ್ರಿನಲ್ಲಿ. 54 ವರ್ಷ ಆಯಿತು ನಾನು ಕಲಾವಿದನಾಗೇನು ಆಗಬೇಕು ಅಂತಲೇ ಚಿತ್ರರಂಗಕ್ಕೆ ಬಂದಿತ್ತು. ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ. ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಆಗಿ ಜಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ತಿರುತಾರೆ ಹೋಗ್ತಾರೆ. ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು 10 ವರ್ಷ ಆದಮೇಲೆ ರಂಗಭೂಮಿಯಲ್ಲಿ ಕಾಲಿಟ್ಟೆ. ಅಲ್ಲಿನೂ ಹೆಸರು ಮಾಡಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ, ರಾಜ್ಯ ಪ್ರಶಸ್ತಿ ಬಂದಿದೆ, ಎಲ್ಲ ಬಂದಿದೆ. ಅದೇ ನನಗೆ ಮಾಡಿದ್ದೀನಿ, ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ, ನನಗೆ ಹೊಂದ್ತಾ ಇದೆ, ನಾನು ಮಾಡಿದ್ದೀನಿ ಜೀವನದಲ್ಲಿ ನಾನು ಪಾತ್ರ ಪಡೆದಿರಲಿಲ್ಲ. ಬಹುಶಃ ಭಟ್ರಿಗೆ ಮಣಿನಲ್ಲೂ ನಾನು ಆ್ಯಕ್ಟ್ ಮಾಡಲಿಲ್ಲ. ನಾನು ಮಾಡಬೇಕು ಅಂದ ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆಯವ್ರು ಮಾಡಿದ್ರು. ಸೊ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು. ಆ ಕಲಾವಿದರು ದೊಡ್ಡ ಕಲಾವಿದರು. ಆ ಪಾತ್ರ ನನ್ನ ಕೈಯಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸೋದು. ಆ ಪಾತ್ರ ಆ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಲ್ಲಿ ಉಳಿದೆ ಅಂತ ನಿಮಗೆ ಗೊತ್ತು. ಅದಾದಮೇಲೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಭಟ್ರಿಗೆ 20 ವರ್ಷ ಬೇಕಾಯಿತು. ಅದೇ 20 ವರ್ಷ ರಾಮನಾರಾಯಣ್ ನನ್ನನ್ನು ನೋಡಿ ಒಂದು ಪಾತ್ರ ಪಡ್ಕೋಬೇಕಾಯಿತು. ಯಾಕೆಂದರೆ ರಾಮನಾರಾಯಣ್ ನಾನೊಬ್ಬ ಸ್ಟುಡಿಯೋ ಮಾಲೀಕನಾಗಿ, ಅವರ ನಿರ್ದೇಶಕರಾಗಿ ಅವರಿಗೆಲ್ಲ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋನಲ್ಲಿ ಆಗ್ತಾ ಇತ್ತು. ಸುಮಾರು ಜಗಳ ಆಡ್ತಾ ಇದ್ವಿ, ಕಿತ್ತಾಡ್ತಾ ಇದ್ವಿ. ಈ ಶೂಟಿಂಗಲ್ಲೂ ಕಿತ್ತಾಡಿದ್ವಿ. ಅದು ಒಂದು ಪ್ರಾಡಕ್ಟು ಚೆನ್ನಾಗಿ ಬರಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ಅವ್ರದ್ದು ಸಾಕ್ತಾ ಇದೆ, ನನ್ನದು ಸಾಕ್ತಾ ಇದೆ. ಸೊ ಹೀಗೆ ಸುಮಾರು 20 ವರ್ಷಗಳಾದ್ಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರ ನಾನಾದರೂ ಸರಿ ತೂಗಿಸಿದ್ದೀನಿ ಅಂತ ನನಗನ್ಸುತ್ತೆ. ಅದನ್ನು ಅವರಿಬ್ಬರು ಹೇಳಬೇಕು. ಇನ್ನು ಮುಂದಿದ್ದು ಪುರದಲ್ಲಿ ಕೀಳಾದರು ಯಾರೂ ಗೊತ್ತಿಲ್ಲ ಈ ಹಾಡು. ಸೊ ಈ ಥರ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಈಗ ತಾನೇ ಅದು ವೆರಿ ಗುಡ್ ಟೈಟ್ಲ್ ಸಾಂಗ್ ಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಡ್ಯೂಯೆಟ್ ಸಾಂಗ್ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಒಂದರ ಮೇಲೆ ಒಂದು ಕಾಂಪಿಟೇಷನ್, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿದೆ ಅಂತ ಹೇಳೋಂಗಿಲ್ಲ. ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಒಂದು 10 ದಿನಗಳ ಕಾಲ ರಾಮ್ ಹಾಕ್ಸಿದ್ದಂಥ ಮೇಕಪ್ಪು, ಆ ಮೇಕಪ್ ಹಾಕೋದಕ್ಕೆ 1.5 ಗಂಟೆ, ತೆಗೆಯೋದಕ್ಕೆ 1.5 ಗಂಟೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಹಿಂಸೆ. ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ. ಸೊ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ, ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ, ಫಸ್ಟ್ ದಿನ ಸ್ವಲ್ಪ ಆ ಪಾತ್ರದಲ್ಲಿ ಹೋಗಬೇಕು ಅಂದ್ರೆ ಸ್ವಲ್ಪ ಯಾವುದೇ ಕಲಾವಿದರಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ. ಒಂದು ಟೇಕ್ 2 ಟೇಕ್ ಆಯಿತು. ಆಮೇಲೆ ಅವರು ಪ್ರತಿ ಟೇಕ್ನಲ್ಲೂ ಒಂದು ಕಾರ್ಯ ಶುರು ಮಾಡಿದ್ರು. ನಾನು ಗೊತ್ತೇ ಇರಲಿಲ್ಲ ಅಂತ. ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಹೇಳೋದು, ಚಿಕ್ಕ ಡೈರೆಕ್ಟರ್ ಆಗಲಿ ದೊಡ್ಡ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾ ಮುಂದೆ ನಾನು ಬರುವಾಗ ಹೋಗಲ್ಲ ಬರ್ತೀನಪ್ಪ, ಕಟ್ಕೊಡ್ರಿ, ನಾನು ಸಣ್ಣ ಕಲಾವಿದ ಅಷ್ಟೇ ಅಂತ ಹೇಳ್ತೀನಿ. ಸೊ ಈ ರೀತಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಅವರಿಬ್ಬರಿಗೂ ನಾನು ಸದಾ ಕಾಲ ಚಿರಋಣಿ ಆಗಿರ್ತೀನಿ ಅಂತ. ಮತ್ತೆ ಅವರಿಬ್ಬರ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಿರ್ಮಾಪಕರಾದ ಸಂತೋಷ್ ಮತ್ತೆ ವಿಜಯ ಮತ್ತೆ ಮಡೇನೂರು ಮನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೆ. ಸೊ ನನ್ನ ಗೆಳೆಯ ಆನಂದ ಪ್ರಿಯ ಬಹಳ ಉತ್ತಮವಾಗಿ ಸಂಭಾಷಣೆ ಬರೆದಿದ್ದಾರೆ. ಬಹುಶಃ ಒಂದು ವಾರ ದಿನ ಆದ್ಮೇಲೆ ಕೇಳಿದೆ ಯಾರು ಡೈಲಾಗ್ ಬರ್ದಿದ್ರು. ನಾನು ಅನ್ಕೊಂಡಿದ್ದೆ ರಾಮನಾರಾಯಣ್ ಬರೆದಿರ್ಬೇಕು, ಇಲ್ಲ ಪಾತ್ರ ಬರೆದಿರ್ಬೇಕು ಅಂತ. ಇಲ್ಲ ಆನಂದ್ ಫೋನ್ ಮಾಡಿದೆ ಸೊ ತುಂಬ ಚೆನ್ನಾಗಿ ಹೇಳಿದ್ರು. ಮೊದಲಾಗಿ ಕುಲದಲ್ಲಿ ಕಿಲ್ಲಿ ಅವನು ಈ ಸಿನಿಮಾಗೆ ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಂತೋಷ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು ಸರ್. ಯಾಕಂದರೆ ಒಂದು ವಿಭಿನ್ನವಾದ ಪಾತ್ರ ಇದರಲ್ಲಿ ನಾನು ಅನ್ಕೊಂಡಿಲ್ಲ, ಒಂದು 4 ದಿವಸದಲ್ಲಿ ಒಂದು 5 ದಿವಸ ನನಗೆ ಈ ಥರ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ರಾಮನಾರಾಯಣ್ ಸರ್ ಅವತ್ತು ಪ್ರಾಮಿಸ್ ಮಾಡಿದ್ರು. ಸೊ ಅದೇ ಥರ ಸಿನಿಮಾದಲ್ಲಿ ತೋರಿಸಿದೆ. ಥ್ಯಾಂಕ್ ಯು ಸರ್.
ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ ಅಂತ. ಮೊದಲನೇದಾಗಿ ನನಗೆ ಮನು ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ. ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ. ಅವ್ರ ಸಿನಿಮಾಗಳನ್ನ ಒಂದು 100 ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಅವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ. ಭಯ ಆಗ್ತಿತ್ತು. ಅವತ್ತಿನ ದಿವಸ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ಹೇಗಿರುತ್ತೆ ಏನು ಎತ್ತ ಅಂತ. ರಾಮ್ ಸರ್ ಮೊದಲನೇದಾಗಿ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ. ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರದ ಪಾತ್ರನ ನಾನಿಲ್ಲಿ ನಿರ್ವಹಿಸಿದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಆ್ಯಂಡ್ ಭಟ್ರು ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಸೆಟಲಿ ಅಂದರೆ ಒಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದರು. ಸೊ ನಾನು ಯಾವಾಗಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಮು ಸರ್ ಹೇಳಿದ್ದು ಅಡುಗೆ ಮನೆಯಲ್ಲಿ ಅಡುಗೆ ಇನ್ನೂ ಆಗಿಲ್ಲ, ಆದರೆ ಮದುವೆ ಎಲ್ಲ ಮುಗಿದು ಎಲ್ಲ ಅಡುಗೆ ಊಟಕ್ಕೆ ಎಲ್ಲ ಕುಂತಿದ್ದಾರೆ. ಊಟ ಬಡಿಸೋದಕ್ಕೆ ಅಡುಗೆ ಮನೆಯಲ್ಲಿ ಅಡುಗೆ ಇಲ್ಲ. ಸೊ ಅದು ಪರಿಸ್ಥಿತಿ. ಸೊ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ರುಚಿಯಾಗಿ ಅಷ್ಟೇ ಬಿಸಿ ಬಿಸಿಯಾಗಿ ಅದ್ಭುತವಾಗಿ ಬಂದಿದೆ ಅಂತ ಅವರ ಅಭಿಪ್ರಾಯ. ಸಿನಿಮಾ ನಾವು ಕೂಡ ನೋಡಿದ್ವಿ. ತುಂಬ ಈ ಸಿನಿಮಾ ಇದು ರೆಗ್ಯುಲರ್ ಆಗಿ ಒಂದು ಇರೋಂಥ ಒಂದು ಕಂಟೆಂಟ್ ಅಲ್ಲ. ಮೊದಲನೇದಾಗಿ ಮನುಷ್ಯನ ಮಾನವೀಯತೆಯ ಅಸ್ತಿತ್ವದ ಒಂದು ಪ್ರಶ್ನೆ ಸವಾಲನ್ನ ಹಾಕುವಂಥ ಒಂದು ಕಂಟೆಂಟ್. ಈ ಥರದೊಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬ ದೊಡ್ಡ ಧೈರ್ಯ ಈ ಥರದ್ದೊಂದು ಕಂಟೆಂಟ್ಗೆ. ಸೊ ಇಂಥ ಒಂದು ಅದ್ಭುತವಾದ ಕಥಾವಸ್ತುನ ಕೊಟ್ಟಂಥ ಭಟ್ರು ಸರ್. ಸೊ ಅದೇ ರೀತಿ ಆ ಒಂದು ಕಥಾವಸ್ತುವನ್ನ ತುಂಬ ಅಚ್ಚುಕಟ್ಟಾಗಿ ಪ್ರತಿ ಪದಕ್ಕೂ ಪ್ರತಿ ಅಕ್ಷರಕ್ಕೂ ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ಅವರ ಕಡೆಯಿಂದ ಅಭಿನಯವನ್ನ ಮತ್ತೆ ಕಂಪ್ಲೀಟ್ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ಏನೆಲ್ಲ ಕೆಲಸಗಳು ಆಗಬೇಕೋ ಅದೆಲ್ಲವನ್ನೂ ತುಂಬ ಅಚ್ಚುಕಟ್ಟಾಗಿ ಹೊರಗಡೆ ತರಿಸ್ಕೊಂಡಂಥ ನಿರ್ದೇಶನ ಕೆಲಸ ತುಂಬ ಖುಷಿ ಕೊಡ್ತು. ಎಸ್ಪೆಷಲಿ ನನ್ನ ಕೆರಿಯರಲ್ಲಿ ನಾನು ಬರೆದಂಥ ಒಂದು 89 ಸಿನಿಮಾಗಳ ಸಂಭಾಷಣೆ ಮಧ್ಯೆ ಈ ಸಿನಿಮಾ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಥರದ್ದು ಒಂದು ಕಂಟೆಂಟ್ ಇರುವಂಥ ಸಿನಿಮಾಗೆ ಒಬ್ಬ ಸಂಭಾಷಣೆಕಾರನಾಗಿ ನಾನು ಬರೆದಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ಸೊ ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕಲಾವಿದರಾಗಿ ಯಾರೆಲ್ಲ ಪಾತ್ರವನ್ನ ಮಾಡಿದಾರೋ, ಆ್ಯಕ್ಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಈ ಸಿನಿಮಾದ ಮೂಲಕ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟಿದ್ರು. ಯಾಕಂದ್ರೆ ಪ್ರತಿ ಪಾತ್ರದಲ್ಲೂ ಅಭಿನಯಿಸೋದು ತುಂಬ ಕಷ್ಟ. ಯಾಕಂದ್ರೆ ಈ ಪಾತ್ರಗಳೇ ಹಾಗೆ. ಸೊ ರೆಗ್ಯುಲರ್ ಆಗಿ ಸಿಟಿನಲ್ಲಿ ಇರುವಂಥ ಪಾತ್ರಗಳು ಯಾವುದೂ ಅಲ್ಲ. ಅದ್ರ ಜೊತೆಗೆ ಬಳಸಿರುವಂಥ ಭಾಷೆ, ಆ ಭಾಷೆಯ ಪದಗಳು ಕೂಡ ಎಷ್ಟೋ ಸಲ ಡಬ್ಬಿಂಗಲ್ಲೂ ಕೂಡ ಕಲಾವಿದರು ಮೇಬಿ ಅದರ ಕಷ್ಟ ಅನುಭವಿಸಿರ್ತಾರೆ. ಅಷ್ಟು ಕ್ಲಿಷ್ಟಕರವಾಗಿದ್ರು ಕೂಡ ಅಷ್ಟೇ ಸಲೀಸಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ಇರುವಂಥ ಒಂದು ಭಾಷೆ. ಸೊ ಪ್ರತಿ ಪಾತ್ರಕ್ಕೂ ಒಂದು ಹಿನ್ನೆಲೆ ಇರುತ್ತೆ. ಆ ಪ್ರತಿ ಪಾತ್ರದ ಮುಖಾಂತರ ಒಂದು ಏನೋ ಒಂದು ಮಾರಲ್ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿ ಒಂದು ಅಚ್ಚುಕಟ್ಟಾಗಿರುವಂಥ ಒಂದು ಕಥಾವಸ್ತು ಪುರದಲ್ಲಿ ಕೇಳಿ ಅವರು. ಸೊ ಪ್ರತಿಯೊಬ್ಬರು ಕೂಡ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅವರ ಕೆಲಸವನ್ನ. ಸೊ ಇಂಥ ಒಂದು ಅವಕಾಶವನ್ನು ಕೊಟ್ಟಂತ ನಿರ್ದೇಶಕರಿಗೆ ಹಾಗೆ ನಿರ್ಮಾಪಕರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಆಭಾರಿ. ಮೊದಲನೇದಾಗಿ ನಮ್ಮ ಭಟ್ರು ಸರ್ಗೂ ಕೂಡ ನಾನು ಆಭಾರಿ. ಯಾಕಂದ್ರೆ ಹಿಮ್ಸೆಲ್ಫ್ ಅವರು ಒಬ್ಬ ದೊಡ್ಡ ರೈಟ್ರು. ಸೊ ಜೊತೆಗೆ ರಾಮನಾರಾಯಣ ಅವರು ಕೂಡ ಸಾಕಷ್ಟು ಹೆಸರು ಮಾಡಿರುವಂಥ ಒಬ್ಬರು ಬರಹಗಾರರು, ಸಂಭಾಷಣೆಕಾರರು. ಅವರೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿ ಈ ಕಥೆಗೆ ಇವ್ರ ಕಡೆಯಿಂದನೇ ಸಂಭಾಷಣೆ ಬಳಸಿದ್ರೆ ಇದಕ್ಕೆ ಜೀವ ತುಂಬ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟು ನಾನು ಆ ಕೆಲಸ ಮಾಡ್ತಿದ್ದಕ್ಕೆ ನಾನು ತುಂಬ ಹೃದಯದ ಆಭಾರಿ ಆಗಿರ್ತೇನೆ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಜೊತೆಗೆ ನಮ್ಗೆ ಇಡೀ ಸಿನಿಮಾ ನೋಡಿದ್ಮೇಲೆ ಕರಿಸುಬ್ಬು ಅವರ ಪಾತ್ರ ಅವರು ಇಡೀ ಸಿನಿಮಾನ ಹೆಗಲ ಮೇಲೆ ಹಾಕೊಂಡಿಲ್ಲ, ಎದೆ ಮೇಲೆ ಹಾಕೊಂಡು ಬೆಳೆಸ್ಬಿಟ್ರು ಪಾತ್ರ. ಅಷ್ಟು ಖುಷಿ ಆಯ್ತು. ಅಷ್ಟು ಪ್ರತಿ ಫ್ರೇಮಲ್ಲೂ ಅವರು ಜೀವ ತುಂಬಿದ್ದಾರೆ. ಅವ್ರ ಪಾತ್ರ ಅಂತ ತುಂಬಾ ಕಾಡುವಂತ ಒಂದು ಪಾತ್ರ ಅಂತ ಹೇಳ್ಬೋದು. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಕುಲದಲ್ಲಿ ಕೀಳೆ ಹೌದು ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಹೆಚ್ಚು ಕಡಿಮೆ 1.5-2 ವರ್ಷ ಆಯಿತು. ಯೋಗ ಸರ್ ಹೇಳಿದರು. ಸೊ ಆ ಸಿನಿಮಾ ಸ್ಟಾರ್ಟ್ ಆದಾಗ ಮುಹೂರ್ತಕ್ಕೆ ಬಂದವರು ತುಂಬ ಜನ ಇಲ್ಲೇ ಇದ್ದಾರೆ. ಮೀಡಿಯಾದವರು, ಎಲ್ಲ ಮೀಡಿಯಾದವ್ರಿಗೂ ಮತ್ತು ಯೂಟ್ಯೂಬರ್ಸ್ ಎಲ್ಲರಿಗೂ ಧನ್ಯವಾದಗಳು. ಅವತ್ತಿಂದಲೂ ಇವತ್ತವರೆಗೂ ನಿಮ್ಮ ಸಪೋರ್ಟ್ ಇದೆ ನಮಗೆ. ಮುಂದೆನೂ ಬೇಕು. ಸಿನಿಮಾ ರಿಲೀಸ್ ಡೇಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಮೊದಲಾಗಿ ನಿಮ್ಮದು ಇಂಪಾರ್ಟೆಂಟ್. ಯಾಕೆಂದರೆ ಜನಗಳ
ಹತ್ರ ಕರ್ಕೊಂಡು ಹೋಗೋದೇ ನೀವಾಗಿರೋದ್ರಿಂದ. ಸೊ ನಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಿರೋದು ನಿಮ್ಗೇನೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ, ಈ ಸಿನಿಮಾ ಇದೊಂದು ಚಿಕ್ಕ ಸಿನಿಮಾ, ಸೊ ಇದು ದೊಡ್ಡ ಸಿನಿಮಾ ಆಗೋಕ್ಕೆ ಕಾರಣ ಮೊದಲಿಗರ ಪ್ಲೇಸ್ ಅಲ್ಲಿ ನೀವೇ ಇರ್ತೀರಾ. ಸೊ ಸೊ ಪ್ರತಿಯೊಂದು ಸಿನಿಮಾನು ನನ್ನ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ಗೆ ಅದು ಬೆಸ್ಟೇ ಆಗಿರುತ್ತೆ. ಹಾಗೆ ಈ ಸಿನಿಮಾನು ನನಗೆ ತುಂಬಾ ಬೆಸ್ಟ್ ಅಂತಾನೆ ಅನ್ಸಿದೆ. ಸೊ ಇದರಲ್ಲಿ ತುಂಬಾ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ದಿಂಡೆ ಇದೆ. ಇದರಲ್ಲಿ ಮೇನ್ ಆಗಿ ನಮ್ಮ ಯೋಗರಾಜ್ ಸರ್ ಬಂದು ಒಂದು ಒಳ್ಳೆ ಪಾರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅವ್ರ ಪಾರ್ಟ್. ಅದೊಂದು ಮೂಲ ಪುರುಷ, ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಅದು ಆಕ್ಚುಲಿ. ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಕತೆ. ಸೊ ಮತ್ತೆ ನಮ್ಮ ಮಡೆನೂರ್ ಮನು ಹಳ್ಳಿ ಪ್ರತಿಭೆ, ಸೊ ಇವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇದ್ರು ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ. ಒಂದು ಸಿನಿಮಾದಲ್ಲಿ ಮಾಡುವಂತ, ಸಿನಿಮಾದಲ್ಲಿ ನಡೆಸುವಂತ ಕ್ಯಾಪಬಿಲಿಟಿ ಇರುವಂತ ಒಬ್ಬ ಮನುಷ್ಯ. ಸೊ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ವಿಷಯ ಒಂದೇ ಒಂದು ಏನಪ್ಪ ಅಂದ್ರೆ ಒಂದು ಟ್ಯಾಲೆಂಟ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಸಿನಿಮಾದಲ್ಲಿ ಒಂದು ಹಾಕೊಂಡು ಮಾಡ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ನಾಯಕ ನಟಿಯವರು ಮೌನ ಗುಡ್ಡೆಮನೆ, ಸೊ ನಮ್ಗೆ ತುಂಬಾ ಪ್ರೀತಿಯ ಒಬ್ಬ ಒಂದು ಹುಡುಗಿ. ಆಕ್ಚುಲಿ ಇವರಲ್ಲಿ ಒಳ್ಳೆ ಗುಣಗಳಿದೆ. ಒಳ್ಳೆ ಆರ್ಟಿಸ್ಟ್ ಆಗೋ ಒಂದು, ದೊಡ್ಡ ಆರ್ಟಿಸ್ಟ್ ಆಗೋ ಒಂದು ಎಲ್ಲ ಗುಣಗಳು ಇದೆ ಇವ್ರಿಗೆ. ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಬ್ರು ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ. ಸೊ ಅದೇ ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಚೆನ್ನಾಗಿ ಕಾಣಿಸಿದ್ರೇನೆ 4 ಜನ ಬರೋದು. ಸೊ ನೆಕ್ಸ್ಟ್ ನಮ್ಮ ಹಿರಿಯರು ಉಮೇಶ್ ಅಣ್ಣ, ಇವ್ರು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಲಾಸ್ಟಿಗೆ ಅಂದ್ರೆ ಅಷ್ಟೊಂದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಶೂಟಿಂಗ್ ಮುಗಿದಿತ್ತು. ಲಾಸ್ಟಿಗೆ ಒಂದ್ ದಿವಸ ಏನೋ ಬಾಕಿ ಇತ್ತು. ಅದಕ್ಕೆ ನಾವು ಅವ್ರನ್ನ ಹಾಕೊಂಡು ಮಾಡಬೇಕು ಒಂದು ಲೈಫ್ ಲಾಂಗ್ ನಮಗೊಂದು. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಮಾಡಿರುವಂತ ಆರ್ಟಿಸ್ಟ್ಗಳು. ಸೊ ಅವ್ರ ಜೊತೆ ನಾವು ಕೆಲಸ ಮಾಡೋದು ದೊಡ್ಡ ವಿಷಯನೇ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತವ್ರ ಜೊತೆ. ಮತ್ತೆ ಬ್ಯಾಂಕ್ ಜನಾರ್ದನ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ರು. ಸೊ ಮತ್ತೆ ಡ್ರ್ಯಾಗನ್ ಮಂಜು ಅವರು ನೆಗೆಟಿವ್ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶರತ್ ಲೋಹಿತಾಶ್ ಅವರು ಮತ್ತೆ ಸೀನಾ ಸೀನಾ ಇಲ್ಲೇ ಇದ್ರು, ಎಲ್ಲೋ ಹೋಗಿದ್ದಾರೆ. ಸೊ ಅವರು ತುಂಬಾ ಪೆಕ್ಯುಲರ್ ಕ್ಯಾರೆಕ್ಟರ್, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ತುಂಬಾ ಟೈಮ್ ಇಂದ ಅಂತ ಕ್ಯಾರೆಕ್ಟರ್ಗಳು ಸಿನಿಮಾಗಳಲ್ಲಿ ಬಂದಿಲ್ಲ. ಸೊ ತುಂಬಾ ಇಷ್ಟಪಡ್ತೀರ ನೋಡಿ. ಸೊ ಇನ್ನ ತುಂಬಾ ಕಾಮಿಡಿಯಲ್ಲಿ ನಮ್ಮ ತಬಲಾ ನಾಣಿ ಸರ್ ಅವ್ರು ಮಾಡಿರೋದು ಅಲ್ಟಿಮೇಟ್ ಆಗಿದೆ. ಸೊ ನಾವು ಆಸ್ ಎ ಪ್ರೊಡ್ಯೂಸರ್ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಆಸ್ ಎ ಆಡಿಯನ್ ಆಗಿ ನಾನು ಕೂತ್ಕೊಂಡು ನೋಡಿದ್ರೆ, ಸೊ ಅವ್ರ ಆಕ್ಟಿಂಗ್, ಅವ್ರ ಪಂಚ್ಗಳು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ಜನಗಳಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮತ್ತೆ ಮನಮೂರ್ತಿ ಸರ್ಗೆ, ಈ ಕಡೆ ಯೋಗರಾಜ್ ಸರ್ಗೆ, ಮತ್ತೆ ಎಲ್ಲ ನಮ್ಮ ಕುಲದಲ್ಲಿ ಕೀಳ್ಯಾವುದು ಟೀಮ್ ಮತ್ತೆ ಟೆಕ್ನಿಷಿಯನ್ ಟೀಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಇಂಥ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀರ ನನಗೆ. ಸೊ ತುಂಬಾ ಖುಷಿ ಆಗುತ್ತೆ ಇಂಥ ಸಿನಿಮಾನ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಿನಿಮಾದೇ ಒಂದು ಟೈಟಲ್ ಆಗಿರೋದ್ರಿಂದ, ಸೊ ಅವರ ಹೆಸರಿಗೆ ಯಾವುದೇ ತರ ಒಂದು ಕಪ್ಪು ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದೀವಿ. ಆಲ್ಮೋಸ್ಟ್ 1990s ಅಲ್ಲಿ ಬರ್ತಿತ್ತಲ್ಲ, ಒಂದು ಅರ್ಥಪೂರ್ಣವಾದ ಸಿನಿಮಾ, ಒಂದು ಒಳ್ಳೆ ಕಾಮಿಡಿ, ಒಳ್ಳೆ ಎಮೋಷನ್ಸ್, ಒಳ್ಳೆ ಮಾಸು ಇದೆ, ಕಮರ್ಷಿಯಲ್ ಇದೆ, ಎಲ್ಲನ್ನು ಇಟ್ಕೊಂಡು ಜನಗಳಿಗೆ ಏನ್ ಇಷ್ಟ ಆಗುತ್ತೋ ಆ ತರ ಸಿನಿಮಾ ಮಾಡಿದ್ದಾರೆ ಇದು ಡೈರೆಕ್ಟರ್ ಮತ್ತೆ ನಮ್ಮ ಯೋಗರಾಜ್ ಸರ್. ಸೊ ತುಂಬಾ ಚೆನ್ನಾಗಿದೆ. ಇದನ್ನ ಜನರ ಹತ್ರ ತಗೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ.